ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳು ಹಾಗೂ ಸ್ನೇಹಿತರಿಗೆ ಹೊಸ ವರ್ಷ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾನು ಎಲ್ಲ ರಾಶಿಗಳ ವರ್ಷದ ಯುಗಾದಿ ಹಬ್ಬದ ವರ್ಷದ ಫಲಗಳನ್ನು, ಜ್ಯೋತಿಷ್ಯ ಫಲಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬ ಉತ್ಸುಕನಾಗಿದ್ದೇನೆ. ಮುಖ್ಯವಾಗಿ ಈ 4 ಪ್ರಬಲ ಗ್ರಹಗಳು ಅಂದರೆ ಶನಿ, ಗುರು ಮತ್ತು ರಾಹು ಹಾಗೂ ಕೇತು ಗ್ರಹಗಳು ಇವು ಲಾಂಗ್ ಪೀರಿಯಡ್ ಇರುವಂಥವು. ಹೀಗಾಗಿ ಈ ಎಲ್ಲ ರಾಶಿಗಳ ಇದರಲ್ಲಿ ಫಲದಲ್ಲಿ, ಜ್ಯೋತಿಷ್ಯ ಫಲದಲ್ಲಿ ಶನಿ, ಗುರು ಹಾಗೂ ರಾಹು ಮತ್ತು ಕೇತುಗಳ ವಿಶೇಷವಾದಂತಹ ಎಲ್ಲ ರಾಶಿಗಳ ಫಲಗಳನ್ನು ನಾನು ಮುಖ್ಯವಾಗಿ ಈಗ ಪ್ರಸ್ತಾಪಿಸುತ್ತಿದ್ದೇನೆ. ಏಕೆಂದರೆ ಸೂರ್ಯ, ಶುಕ್ರ, ಬುಧ ಮತ್ತು ಮಂಗಳ ಈ ಗ್ರಹಗಳು ಅತ್ಯಂತ ಶಾರ್ಟ್ ಪೀರಿಯಡ್ ಇರ್ತಾರೆ ಎಲ್ಲ ರಾಶಿಗಳಲ್ಲಿ. ಅಂದರೆ ಸೂರ್ಯ, ಶುಕ್ರ, ಬುಧ ಪ್ರತಿ 1 ತಿಂಗಳಿಗೆ ಚೇಂಜ್ ಆಗ್ತಾರೆ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ. ಅದೇ ರೀತಿ ಮಂಗಳ ಗ್ರಹ 1.5 ತಿಂಗಳಿಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅವರು ಸ್ಥಾನ ಬದಲಾವಣೆ ಮಾಡ್ತಾರೆ. ಇನ್ನು ಚಂದ್ರ 2.14 ದಿನಕ್ಕೆ ಒಂದೊಂದು ರಾಶಿ ಬದಲಾಯಿಸ್ತಿದ್ದಾರೆ. ಹೀಗಾಗಿ ಲಾಂಗ್ ಪೀರಿಯಡ್ ಇರುವಂತಹ ಒಂದು ಗ್ರಹಗಳಾದಂಥ ಶನಿ, ಗುರು, ರಾಹು ಮತ್ತು ಕೇತುಗಳ ವಿಚಾರಕ್ಕೆ ನಾನು ಇವತ್ತಿನ ದಿವಸ ಎಲ್ಲ ರಾಶಿಗಳ ಫಲಗಳನ್ನು ನೀಡುತ್ತಿದ್ದೇನೆ. ಮತ್ತು ಶನಿ ಗ್ರಹ ಒಂದು ರಾಶಿಯಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇರುತ್ತದೆ, ಪೂರ್ಣ ಲಾಂಗ್ ಪೀರಿಯಡ್ ಅವ್ರದ್ದು. ಅದೇ ರೀತಿ ಗುರುಗ್ರಹ ಪ್ರತಿಯೊಂದು ರಾಶಿಯಲ್ಲಿ 1 ವರ್ಷ ಮಾತ್ರ ಸ್ಥಿತ ಇರುತ್ತಾರೆ. ರಾಹು ಹಾಗೂ ಕೇತುಗಳು ಅವರು 1.5 ವರ್ಷ ಒಂದೊಂದು ರಾಶಿಯಲ್ಲಿ ಅವರು ಸ್ಥಿತ ಇರ್ತಾರೆ. ಹೀಗಾಗಿ ಇವರದ್ದು ಒಂದು ಫಲಗಳು ಬಹಳ ಮುಖ್ಯವಾಗಿರ್ತವೆ. ವಿಶೇಷವಾಗಿ ನಾವು ಯಾರದೇ ಭವಿಷ್ಯ ನೋಡಬೇಕಾದ್ರೆ ಶನಿ ಹಾಗೂ ಗುರುಗ್ರಹಗಳ ಒಂದು ಉಪಸ್ಥಿತಿ, ಅವರ ಫಲಗಳು, ಯಾಕೆಂದರೆ ಗುರು ಹಾಗೂ ಶನಿ ಅತ್ಯಂತ ಪ್ರಬಲ ಗ್ರಹಗಳು. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ, ಜೀವನದ ಎಲ್ಲ ಸುಖ, ಸಂತೋಷ ಮತ್ತು ಸಂಪತ್ತು, ಉದ್ಯೋಗ, ವಿವಾಹ, ಸಂತಾನ ಪ್ರತಿಯೊಂದು ವಿಚಾರಗಳಿಗೂ ಕೂಡ ನಮಗೆ ಗುರುಗ್ರಹ ಹಾಗೂ ಶನಿಗ್ರಹ ಜೊತೆಗೆ ರಾಹು ಮತ್ತು ಕೇತುಗಳ ಒಂದು ಫಲಗಳು ನಮಗೆ ಬಹಳಷ್ಟು ಉಪಯುಕ್ತವಾಗಿರ್ತವೆ. ಕಾರಣ ಇವರ ಈ ಎಲ್ಲ ಫಲಗಳನ್ನು ನಾನು ಎಲ್ಲ ಒಂದು ರಾಶಿಗಳ ಪ್ರತ್ಯೇಕ ವಿಡಿಯೋಗಳ ಮುಖಾಂತರ ನಿಮಗೆ ಸಾದರಪಡಿಸಲು ತುಂಬ ಸಂತೋಷ ಪಡ್ತಿದ್ದೇನೆ. ಕಾರಣ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ಶೇರ್ ಮಾಡಿರಿ. ನನ್ನ ಎಲ್ಲ ವಿಡಿಯೋಗಳ ಹೊಸ ವಿಚಾರಗಳನ್ನು ಇನ್ನು ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ. ಆ ಎಲ್ಲ ವಿಚಾರಗಳು ಕೂಡ ನಿಮ್ಮ ಮೊಬೈಲಲ್ಲಿ ಅಪ್ಡೇಟ್ ಆಗ್ತಾ ಇರ್ತವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.